ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ಸಹ ನಾವು ವಿದ್ಯುತ್ ಶಕ್ತಿ ಪಾಠದ ಪ್ರಮುಖ ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇದು ನಮ್ಮ 3ನೇ ಸಂಚಿಕೆ. ನಮ್ಮ ಮೊದಲನೇ ಪ್ರಶ್ನೆ ಬರ್ತಾ ಇದೆ. 1 ಗಂಟೆಯಲ್ಲಿ 50 ವೋಲ್ಟ್ ವಿಭಾಂತರದ ಮೂಲಕ 96,000 ಕೂಲಂ ಆವೇಶಗಳು ಸ್ಥಾನಪಲ್ಲಟಗೊಳಿಸಿದಾಗ ಉತ್ಪತ್ತಿಯಾಗುವ ಉಷ್ಣಶಕ್ತಿ ಲೆಕ್ಕಾಚಾರ ಮಾಡಿ ಅಂತ. ನಮಗೆ ಇಂಥ ಲೆಕ್ಕಗಳು ಬಂದಾಗ ಭಾಳ ಸಲ ಕನ್ಫ್ಯೂಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಮೊದಲು ನಾವು ದತ್ತಾಂಶಗಳನ್ನ ಬರ್ಕೊಂಡು ಬಿಡೋಣ. ಏನೇನು ಕೊಟ್ಟಿದ್ದಾರೆ? ನಮ್ಗೆ ಕೊಡ್ತಾ ಇದ್ದಾರೆ ಕೂಲಂಗಳು ಎಷ್ಟು 96,000 ಕೂಲಂಗಳನ್ನು ಆವೇಶಗಳನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು 50 ವೋಲ್ಟ್ ವಿಭಾಂತರವನ್ನು ಕೊಡ್ತಾ ಇದ್ದಾರೆ ಮತ್ತು ಟೈಮ್ ಕೊಡ್ತಾ ಇದ್ದಾರೆ 1 ಗಂಟೆ ಅಂತ. ಈಗ ನಮ್ಮ ಕಂಡುಹಿಡಿಬೇಕಾಗಿದ್ದೇನು ಅಂದರೆ ಉತ್ಪತ್ತಿಯಾಗುವ ಉಷ್ಣಶಕ್ತಿ ಅಂದರೆ H=I²RT ಅನ್ನುವಂಥ ಸೂತ್ರ. ಬಟ್ ಇಲ್ಲಿ H=I²RT ಒಳಗೆ ನಮಗೆ ಐನೇ ಗೊತ್ತಿಲ್ಲ, ಆರು ಗೊತ್ತಿಲ್ಲ, ನಮಗೆ ಬರೀ ಟಿ ಅಷ್ಟೇ ಗೊತ್ತದ. ಹಾಗಾದರೆ ಲೆಕ್ಕ ಮಾಡಲಿಕ್ಕೆ ಬರ್ತದ ಅಂದರೆ ಬರಲ್ಲ. ಹಾಗಾದರೆ ನಾವೇನು ಮಾಡೋದು? ಸೊ ನಾನು I² I ಅಂತ ಬರೆದಿದ್ದೀನಿ. ನನಗೆ V=IR ಅನ್ನೋಂಥ ಸೂತ್ರ ಗೊತ್ತು, ಓಮ್ಸ್ ನಿಯಮ. IR ಅಂದರೆ V ಅಂತ ರೀಪ್ರೆಸೆಂಟ್ ಮಾಡ್ಬೋದು. ಹಂಗಾರೆ ಮಧ್ಯದಲ್ಲಿರುವಂಥ IR ಅನ್ನು ತೆಗೆದು ನಾನು V ಅನ್ನು ಅಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಮಾಡಿದರೆ ನನ್ನ ಸೂತ್ರ ಚೇಂಜ್ ಆಗಿಬಿಡ್ತು. ಏನಂದರೆ IVT ಆಯಿತು. H=IVT ಅಂತ ಬರಿಬೋದು ಅಥವಾ VIT ಅಂತಲೂ ಬರಿಬೋದು. ಈಗ IT ಅಂದರೆ ನಂಗೆ ಗೊತ್ತು, Q=IT ಅಂತ. ಸೊ ಹಾಗಾಗಿ ನಾನು ಆ I ಮತ್ತು T ಜಾಗವನ್ನು ರೀಪ್ಲೇಸ್ ಮಾಡ್ತಾ ಇದ್ದೀನಿ Qದಿಂದ. ಅಂದರೆ ನಮ್ಮ ಸೂತ್ರ ಚೇಂಜ್ ಆಗಿ ಏನಾಗಿಬಿಡ್ತು ಅಂದ್ರೆ H=V×Q ಆಗಿಬಿಡ್ತು. ಈಗ ನನಗೆ ವಿನೂ ಗೊತ್ತು, ಕ್ಯೂನು ಗೊತ್ತು. ಇನ್ನು ಲೆಕ್ಕ ಮಾಡ್ಬೋದಾ? ಎಸ್, ಎಕ್ಸಾಕ್ಟ್ಲಿ, ಬಹಳ ಈಸಿಯಾಗಿ ಮಾಡ್ಬೋದು. V=50, Q=96,000 ಇದೆ. ಅವೆರಡನ್ನೂ ನಮಗೆ ಗುಣಿಸ್ಬಿಟ್ರೆ ನಮ್ಮ ಉತ್ತರ ಬರ್ತದೆ 48,000,000. ಅಂದರೆ 48ರ ಮುಂದೆ ನಮಗೆ 5 ಜೀರೋಗಳು ಬರ್ತಾ ಹೋಗ್ತವೆ. 3, 4, 5. ಸೊ ಇದನ್ನು ನಾನು ಈ ಥರನೂ ಬರಿಬೋದಾ? ಬಿಡಿ ಸ್ಥಾನಗಳಿಂದ ಆ ಎಲ್ಲ ಜೀರೋಗಳನ್ನು ತೆಗೆದು 10ರ ಘಾತದಲ್ಲಿ ಬರಿಬಹುದು. ಹಾಗೆ ಬರೆದ್ರೆ ನಾನು ಬಿಡಿ 1, 2, 3, 4, 5, 6. ಸೊ ನಾನು ಇಲ್ಲಿ 6 ಬಿಂದು ಹಿಂದಕ್ಕೆ ಸರಿಸ್ತಾ ಇದ್ದೀನಿ. 4.8 × 10⁶ ಜೂಲ್ ಆಗಿ ಪರಿವರ್ತನೆ ಆಯಿತು ಅಂತ. ಸೊ H=4.8 × 10⁶ ಜೂಲ್ ಆಗಿ ಪರಿವರ್ತನೆ ಆಯಿತು. ಇಷ್ಟು ಬರೆದ್ರೆ ನಮ್ಮ ಉತ್ತರ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ ಹೇಳ್ತಾ ಇದ್ದೀನಿ. ಸೊ ಈಸಿ ಇದೆಯಲ್ಲ, ಬಿಡಿಸ್ಬೋದಲ್ಲ? ರೈಟ್. ಹಾಗಾದರೆ ನಮ್ಮ 2ನೇ ಪ್ರಶ್ನೆಗೆ ಹೋಗೋಣ. ನಮ್ಮ 21ನೇ ಪ್ರಶ್ನೆ ಬರ್ತಾ ಇದೆ. 20 ಓಮ್ ರೋಧ ಹೊಂದಿರುವ ಇಸ್ತ್ರಿ ಪೆಟ್ಟಿಗೆಯನ್ನು 5 ಅಂಪೈರ್ ವಿದ್ಯುತ್ ಪ್ರವಾಹ ಉಪಯೋಗಿಸಿಕೊಂಡು 30 ಸೆಕೆಂಡ್ಗಳಲ್ಲಿ ಅದು ಉತ್ಪತ್ತಿ ಮಾಡ್ಬೋದಾದಂಥ ಉಷ್ಣಶಕ್ತಿಯನ್ನು ಕಂಡುಹಿಡಿಯಿರಿ ಅಂತ. ಇಲ್ಲೂ ಸಹ ಸೇಮ್ ಸೂತ್ರನೇ ನಮಗೆ ಬಳಸೋಕ್ಕೆ ಹೇಳ್ತಿದ್ದಾರೆ. ಬಟ್ ನಮ್ಗೆ ಕೊಟ್ಟಿರುವಂಥ ದತ್ತಾಂಶಗಳು ಬೇರೆ ಇದ್ದಾವೆ. ಏನೇನು ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಬರಿತಾ ಹೋಗೋಣ. ನಮ್ಮ ಡಾಟಾ ಏನೇನಿದೆ? ಸೊ ಡಾಟಾ ಹೇಳ್ತಿದ್ದಾರೆ ನಮಗೆ R=20 ಓಮ್ ರೋಧವನ್ನು ಹೊಂದಿದೆ ಅಂತ. I=5 ಆಂಪಿಯರ್ ಇದೆ ಅಂತ ಹೇಳ್ತಿದ್ದಾರೆ. ಟೈಮ್ ಕೊಡ್ತಾ ಇದ್ದಾರೆ ನನಗೆ 30 ಸೆಕೆಂಡ್ಸ್ ಟೈಮನ್ನು ಕೊಡ್ತಾ ಇದ್ದಾರೆ. ಅಂದರೆ ಕೇಳಿದ್ದೇನು? H=? ಮತ್ತು ನಮ್ಮ ಸೂತ್ರ ಸೇಮ್ ಒನ್, H=I²RT. H=I²RT. ಈ ಸಲ ಎಲ್ಲ ಇದೆಯಲ್ಲ? ಎಸ್, ಐನು ಕೊಟ್ಟಿದ್ದಾರೆ, ಆರ್ನು ಕೊಟ್ಟಿದ್ದಾರೆ, ಟೀನು ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಆಯಿತು. ಸೊ I= ಎಷ್ಟಿದೆ? 5². R=20 × ಟೈಮ್ 30 ಸೆಕೆಂಡ್ಸ್ ಹೇಳ್ತಿದ್ದಾರೆ. 30 ಸೆಕೆಂಡ್ಸ್ ಬರಿತಾ ಇದ್ದೀವಿ. 5 25 ಆಯಿತು. ಇಂಟು 20 × 30. ಸೊ ಇಷ್ಟು ಭಾಗಗಳನ್ನು 3 ನಾವು ಗುಣಾಕಾರ ಮಾಡಿಬಿಟ್ರೆ ನಮ್ಗೆ ಬರುವ ಟೋಟಲ್ ಆನ್ಸರ್ ಎಷ್ಟು ಬರ್ಬೋದು? 15,000 ಜೂಲ್ಸ್. ಅಂದರೆ 15,000 ಜೂಲ್ನಷ್ಟು ಉಷ್ಣಶಕ್ತಿ ಉತ್ಪತ್ತಿ ಆಗ್ತದೆ. ರೈಟ್? ಈಸಿ ಇದೆಯಲ್ಲ, ಬಿಡಿಸ್ತಿರಲ್ಲ? ರೈಟ್. ಹಾಗಾದರೆ ನಾವು ಇದನ್ನು ಬೇಕಾದರೆ 15,000 ಜೂಲ್ಸ್ ಅನ್ನೋದನ್ನು ನಾನು ಘಾತಾಂಕ ಸಂಖ್ಯೆಯಲ್ಲಿ ಬರಿತೀನಿ ಅಂದರೆ ಹೀಗೂ ಬರಿಬೋದು. 1.5 × 10⁴ ಜೂಲ್ಸ್. ಈ ಥರನೂ ಬರೆದ್ರೆ ತಪ್ಪಲ್ಲ. ಅಥವಾ ಮೇಲ್ಗಡೆ ಬರ್ದೀವಲ್ಲ ಅದೇ ಬರೆದು ಎಂಡ್ ಮಾಡಿದರೂ ತಪ್ಪಲ್ಲ. ಇಟ್ಸ್ ಆಲ್ಸೋ ಕರೆಕ್ಟ್ ಒನ್. ರೈಟ್. ನಮ್ಮ 3ನೇ ಪ್ರಶ್ನೆ ಹೋಗ್ತಾ ಇದ್ದೀವಿ. 220 ವೋಲ್ಟ್ ಜನ್ರೇಟರ್ಗೆ ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ವಿದ್ಯುತ್ ಪ್ರವಾಹವಾದಾಗ ಬಲ್ಬ್ನ ಸಾಮರ್ಥ್ಯ ಎಷ್ಟಿರುತ್ತದೆ ಅಥವಾ ಎಷ್ಟು ಅಂತ ಕೇಳ್ತಿದ್ದಾರೆ.
ಸೊ ಅಂದರೆ ನಮಗೆ ಏನೇನು ಕೊಟ್ಟಿದ್ದಾರೆ ಮತ್ತು ದತ್ತಾಂಶಗಳನ್ನ ಬರ್ಕೊಂಡ್ಬಿಡೋಣ. ನಮ್ಗೆ ಹೇಳ್ತಿದ್ದಾರೆ ವಿಭವಾಂತರ 220 ವೋಲ್ಟ್ 220 ವೋಲ್ಟ್ ಅಂತ ಹೇಳ್ತಿದ್ದಾರೆ. I = 0.5 ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಸಾಮರ್ಥ್ಯ ದಟ್ ಇಸ್ ಅ ಪೊಟೆನ್ಷಿಯಾಲಿಟಿ P = ಕ್ವಶನ್ ಮಾರ್ಕ್. ನಮಗೆ ಸೂತ್ರ ಗೊತ್ತು ಏನು, P = VI ಅನ್ನೋಂಥ ಸೂತ್ರ. ಸೊ ಡೈರೆಕ್ಟ್ ದತ್ತಾಂಶಗಳು ನಮ್ಗೆ ಕೊಟ್ಟಿದ್ದಾರೆ. ವಿನೂ ಗೊತ್ತು 220 × ಐನೂ ಗೊತ್ತು 0.5, ಎರಡನ್ನು ಗುಣಿಸ್ಬಿಟ್ರೆ 110 ಪವರನ್ನು ಎದುರುಗಳಿತಾರೆ, ಜೂಲ್ಸ್ ಪರ್ ಸೆಕೆಂಡ್ನಲ್ಲಿ ಎಳಿತಾರೆ. ಅಥವಾ ಇದನ್ನು ನಾನು ವ್ಯಾಟ್ನಲ್ಲೂ ಬರಿಬೋದು, 110 ವ್ಯಾಟ್ ಅಂತ ನೀವು ಬರಿಬೋದು ಇದನ್ನು ಅಂತ. ಇಷ್ಟು ಈಸಿಯಾದಂಥ ಲೆಕ್ಕಗಳನ್ನು ನಾಳೆ ನಮಗೆ ಎಕ್ಸಾಮ್ನಲ್ಲಿ ಕೇಳ್ತಿದ್ದಾರೆ, ನಾವು ಪೂರ್ತಿ ಅಂಕಗಳನ್ನ ಪಡಿಬೋದು. ನಮ್ಮ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ. 400 ವ್ಯಾಟ್ ರೆಫ್ರಿಜಿರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗ್ತದೆ. 1 kWhಗೆ 3 ರೂಪಾಯಿಯಂತೆ 30 ದಿನಗಳವರೆಗೆ ಅದು ಕಾರ್ಯನಿರ್ವಹಿಸಿದರೆ ಶಕ್ತಿಯ ಮೌಲ್ಯ ಎಷ್ಟು, ಅಥವಾ ನಾವು ಪಾವತಿಸಬೇಕಾದಂಥ ಬಿಲ್ ಎಷ್ಟು ಅಂತ ಕೇಳ್ತಿದ್ದಾರೆ. ದತ್ತಾಂಶಗಳನ್ನ ಮೊದಲು ಬರ್ಕೊಂಡ್ಬಿಡೋನು. ಏನೇನು ಕೊಟ್ಟಿದ್ದಾರೆ ದತ್ತಾಂಶಗಳು ನಮ್ಗೆ ಹೇಳ್ತಿದ್ದಾರೆ. ಪೊಟೆನ್ಷಿಯಲ್ ದಟ್ ಇಸ್ ಅ ಪವರ್ = 400 W ಅಂತ ಹೇಳ್ತಿದ್ದೀವಿ ವ್ಯಾಟ್. ಅವರ್ ಹೇಳ್ತಿದ್ದಾರೆ ನಮಗೆ 8 ಗಂಟೆ ಅಂತ ಹೇಳ್ತಿದ್ದಾರೆ. ಎಷ್ಟು ದಿನ ಯೂಸ್ ಮಾಡ್ತಾ ಇದ್ದಾರೆ, 30 ದಿನ ಅಂತ ಹೇಳ್ತಿದ್ದಾರೆ. ಇಂಥ ಲೆಕ್ಕ ಬಂದಾಗ ತುಂಬ ಸಿಂಪಲ್ಲಾಗಿ ನಾವು ಎಲ್ಲ ದತ್ತಾಂಶಗಳನ್ನ ಕ್ರೋಢೀಕರಣ ಮಾಡಿ ಗುಣಿಸ್ಬಿಡ್ತೀವಿ. ಮೇಲೆ ಬರಿತಾ ಇದ್ದೀವಿ 30 ದಿನಗಳಿಗೆ ಅದು ಬಳಸಬಹುದಾದ ಶಕ್ತಿ ಎಷ್ಟು ಅಂತಂದರೆ 30 ದಿನದಲ್ಲಿ ರೆಫ್ರಿಜಿರೇಟರ್ ಬಳಸಿದ ಶಕ್ತಿ, ಒಟ್ಟು ಶಕ್ತಿ = ಏನೇನು ನಮಗೆ ಅದೇ ದತ್ತಾಂಶಗಳನ್ನ ಇಷ್ಟೂ ನಾವು ಗುಣಾಕಾರ ಮಾಡ್ತಾಯಿದ್ದೀವಿ. ಹೇಗೆ 400 × 8 ಗಂಟೆ ಬಳಸ್ತದೆ ದಿನಕ್ಕೆ ಇಂಟು 30 ದಿನ, ಅಂದರೆ ಇವು ಮೂರನ್ನು ನಾವು ಗುಣಾಕಾರ ಮಾಡಿದರೆ ನನಗೆ ಟೋಟಲ್ ಆನ್ಸರ್ ಸಿಗ್ತದೆ 96,000 ಅಂದರೆ 96,000 WH ದಟ್ ಇಸ್ ಅ ವ್ಯಾಟ್ ಪರ್ ಅವರ್ ಸಿಕ್ತು. ನಾನು ಆ 000ನ ಕೆ ರೂಪದಲ್ಲೂ ಬರಿಬೋದು. ಹಂಗೆ ಬರೆದ್ರೆ 96 ಕಿಲೋ ವ್ಯಾಟ್ ಪರ್ ಅವರ್ ಆಯಿತು. ನಮಗೆ ಆಲ್ರೆಡಿ ಲೆಕ್ಕದಲ್ಲಿ ಹೇಳ್ತಿದ್ದಾರೆ 1 ಕಿಲೋ ವ್ಯಾಟ್ಗೆ 3 ರೂಪಾಯಿ ಆದರೆ ನಮ್ಮ ಆ ತಿಂಗಳಿನ ಬಿಲ್ ಎಷ್ಟಾಗ್ತದೆ, 30 ದಿನದ ವಿದ್ಯುತ್ ಬಿಲ್ ಎಷ್ಟಾಗಬಹುದು ಅಂತಂದರೆ 3 ರೂಪಾಯಿದಂಗೆ ನಾನು ತಪ್ಪರ್ದಲ್ಲೇ 30 ದಿನಕ್ಕೆ ಅಂತ ಬರೀಬೇಕು, 3 ದಿನಕ್ಕೆ ಅಂತ ಹೇಳಿದೆ. ಸೊ ರಾಂಗ್ ಒನ್. 30 ದಿನಕ್ಕೆ ಬಳಕೆಯಾದರೆ 96 × 3 ಮಾಡಿಬಿಟ್ರೆ ನಮ್ಗೆ ಉತ್ತರ ಬರ್ತದೆ 288 ರೂಪಾಯಿಗಳು. ರೈಟ್, ಇಟ್ಸ್ ಅ .00 ಬಿಂದುವಿನ ನಂತರ 0 ಇಟ್ಟಿದ್ದೀನಿ, ಹಾಗಾಗಿ ಅದು 288 ರೂಪಾಯಿ. ಇಷ್ಟು ನಮಗೆ ಬಿಲ್ಲನ್ನು ನಾವು ಪೇ ಮಾಡಬೇಕಾಗ್ತದೆ. ರೈಟ್, ಹಾಗಾದರೆ ನಾವು ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ರೈಟ್, ನಮ್ಮ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ 24ನೇ ಪ್ರಶ್ನೆ. ಒಂದು ವಿದ್ಯುತ್ ಮೋಟರ್ 220 ವೋಲ್ಟ್ ವಿದ್ಯುತ್ ಮೂಲದಿಂದ 5 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ. ಮೋಟ್ರಿನ ಸಾಮರ್ಥ್ಯ ಎಷ್ಟು ಮತ್ತು 2 ಗಂಟೆಯಲ್ಲಿ ಮೋಟ್ರ್ ಬೆಳೆಸಬಹುದಾದಂಥ ಶಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಮೊದಲು ದತ್ತಾಂಶಗಳನ್ನ ಬರ್ಕೊಂಡು ಬಿಡೋಣ. ಏನೇನು ಕೊಟ್ಟಿದ್ದಾರೆ ನಮ್ಗೆ ಹೇಳ್ತಿದ್ದಾರೆ. I = 5 ಆಂಪಿಯರ್. ವೋಲ್ಟೇಜ್ ಎಷ್ಟಿದೆ, 220 ವೋಲ್ಟ್ ಕರೆಂಟನ್ನು ಕೊಡ್ತಾ ಇದ್ದಾರೆ. ಎಷ್ಟು ಟೈಮ್ ಬಳಸ್ತಾ ಇದೆ, 2 ಗಂಟೆ. ಟೈಮ್ = ಫಸ್ಟ್ ಕೇಳಿದ ಪ್ರಶ್ನೆ ಏನು, ಆ ಮೋಟ್ರಿನ ಸಾಮರ್ಥ್ಯ ಎಷ್ಟು. ಸಾಮರ್ಥ್ಯದ ಸೂತ್ರ P = VI. ವಿ ಗೊತ್ತು, ಐ ಗೊತ್ತು, ಹಾಗಾಗಿ ಅವೆರಡನ್ನೂ ಬರೆದ್ಬಿಡೋಣ. 220 × 5 ಗುಣಿಸ್ಬಿಟ್ರೆ ನಮ್ಗೆ ಬರ್ತದೆ 1100. ದಟ್ ಇಸ್ ಅ 1100 W ದಟ್ ಇಸ್ ಅ ವ್ಯಾಟ್. ಸಾಮರ್ಥ್ಯದ ಏಕಮಾನ ವ್ಯಾಟ್ ಅಂತ ಹೇಳ್ತೀವಿ ನಾವು. 1100 ವ್ಯಾಟ್ ಸಾಮರ್ಥ್ಯನೂ ಬಂದುಬಿಡುತ್ತೆ ನಮಗೆ. ರೈಟ್, ನಾವು ಒಂದು ಪ್ರಶ್ನೆಗೆ ಉತ್ತರವನ್ನು ಈಗ ಇಲ್ಲಿಗೆ ಮುಗಿಸಿದ್ದೀವಿ. ನಮ್ಗೆ ಎರಡನೇ ಪ್ರಶ್ನೆ ಕೇಳ್ತಿದ್ದಾರೆ, 2 ಗಂಟೆಯಲ್ಲಿ ಮೋಟ್ರ್ ಬಳಸಿದ ಶಕ್ತಿಯನ್ನು ಕಂಡುಹಿಡಿಯಿರಿ ಅಂತ. ಶಕ್ತಿಯನ್ನು ಕಂಡುಹಿಡಿಯಿರಿ ಈಸ್ ನಥಿಂಗ್ ಬಟ್ ದ ವರ್ಕ್ ಡನ್. ದಟ್ ಇಸ್ ಅ W = PT ಅನ್ನುವಂಥ ಸೂತ್ರವನ್ನು ಬಳಸ್ತೀವಿ. P ಅಂದರೆ ಗೊತ್ತು ನಮಗೆ, ಸಾಮರ್ಥ್ಯ ಈಗಾಗಲೇ ಬಳದ್ಬಿಟ್ಟಿವಿ. × T ದಟ್ ಇಸ್ ಅ ಟೈಮ್ ಇನ್ ಅವರ್ಸ್ ಬರಿತಾ ಇದ್ದೀವಿ. ಹಾಗಾಗಿ ನಾನು 1100 × 2 ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬರ್ತದೆ 22
100. ವಾಟ್ ಇಸ್ ದಟ್ 2200? ದಟ್ ಈಸ್ 2200 ವ್ಯಾಟ್ ಪರ್ ಅವರ್. ಯಾಕಂದರೆ ನಾನಲ್ಲಿ ಅವರ್ನೇ ಇಟ್ಟಿದ್ದೀನಿ, ವ್ಯಾಟನ್ನು ಡೈರೆಕ್ಟಾಗಿ ಗುಣಿಸಿದ್ದೀನಿ, ಹಾಗಾಗಿ WH ಅಂತ ನಾವು ಬರಿತೀವಿ. ಇಷ್ಟು ಬರೆದ್ರೆ ನಮ್ಮ ಉತ್ತರ ಮುಗೀತು. ನಮ್ಮ 26ನೇ ಪ್ರಶ್ನೆ ಬರ್ತಾಯಿದೆ. ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬನ್ನು 110 ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಹೇಳ್ತಿದ್ದಾರೆ. ಇದೊಂಥರ ಟ್ವಿಸ್ಟೆಡ್ ಕ್ವಶನ್ನು, ತುಂಬ ಈಸಿ ಕ್ವಶನ್ನು, ಬಟ್ ನಮಗೆ ಬೇಗ ಅರ್ಥ ಆಗಲ್ಲ. ಸರಿ, ನಾವು ಮೊದಲು ದತ್ತಾಂಶಗಳನ್ನ ಬರ್ಕೊಂಡ್ಬಿಡೋಣ. ಏನೇನು? P = 220 ವೋಲ್ಟ್ ಅಂತ ಹೇಳ್ತಿದ್ದಾರೆ. ಪವರ್ ದಟ್ ಇಸ್ P = 100 ವ್ಯಾಟ್ ಅಂತ ಹೇಳ್ತಿದ್ದಾರೆ. ನನಗೆ 110 ವೋಲ್ಟೇಜ್ ಕೊಟ್ಟಾಗ ಅದರದ್ದು ಪವರ್ ಎಷ್ಟಿರ್ತದೆ ಅಂತ ಕಂಡುಹಿಡಿಬೇಕು. ಬಟ್ ಪವರ್ ಕಂಡುಹಿಡಿಬೇಕಂದ್ರೆ ಮೊದಲು ನಮಗೆ ಆರು ಗೊತ್ತಿಲ್ಲ, ಇಲ್ಲಿ ರೆಸಿಸ್ಟೆನ್ಸೇ ಗೊತ್ತಿಲ್ಲ. ಸೊ R = ? ಫಸ್ಟ್ ನಾನು ಆರನ್ನು ಕಂಡುಹಿಡಿಬೇಕು. ನಮ್ಗೆ ಸೂತ್ರ ನಾರ್ಮಲ್ ಗೊತ್ತಿರೋದು P = VI ಅಂತೇಳಿ. ನನಗೆ P = VI ಗೊತ್ತು, ಬಟ್ I ನನಗೆ ಇಲ್ಲಿ ಕೊಡಲೇ ಇಲ್ಲ ಲೆಕ್ಕದಲ್ಲಿ. ಹಾಗಾಗಿ ನಾನು I = V/R ಅನ್ನುವಂಥ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. I ಜಾಗದಲ್ಲಿ V/R ಅನ್ನು ತುಂಬಿಬಿಟ್ಟೆ. ಅವಾಗ ಆಯಿತು V × V / R ದಟ್ ಈಸ್ ಈಕ್ವಲ್ ಟು P = V²/R ಆಗಿ ಪರಿವರ್ತನೆ ಆಗಿಬಿಡ್ತು. ಈಗ ನನಗೆ R = ಒಂದು ಸೂತ್ರ ಗೊತ್ತು, ಏನು? ಸೊ ಆರನ್ನು ಇಲ್ಲಿ ರೀಪ್ಲೇಸ್ ಮಾಡ್ತಾಯಿದ್ದೀನಿ P ಜಾಗದಲ್ಲಿ. ಉಲ್ಟಾ ಮಾಡಿದಾಗ R = V²/P ಆಗ್ತದೆ. V ನಮ್ಗೆ ಗೊತ್ತು 220 ವೋಲ್ಟ್ ದಟ್ ಇಸ್ V², ಹಾಗಾಗಿ ಅದರ ಮೇಲೆ ಸ್ಕ್ವೇರ್ ಬರದೆ /P ನಮಗೆ ಗೊತ್ತು, ಆಲ್ರೆಡಿ ಕೊಟ್ಟಿದ್ದಾರೆ 100 ವ್ಯಾಟ್ ಅಂತೇಳಿ. ಸೊ ಅದನ್ನೇ ಬರೆದಿದ್ದೀನಿ. 22 ಅಂದರೆ 220 ಸ್ಕ್ವೇರ್ ಎಷ್ಟಾಗ್ತದೆ ಅಂದರೆ 40 ಆಗ್ತದೆ. ಅಂದರೆ 48 400 ದಟ್ ಇಸ್ ಮೇಲಿಂದ 00 ಕೆಳಗಡೆ ಇರುವಂಥ 00ಗಳು ಕ್ಯಾನ್ಸಲೇಷನ್ ಆಯಿತು. ನಮ್ಗೆ ಉತ್ತರ ಬಂತು ರೆಸಿಸ್ಟೆನ್ಸ್ = 484 ಓಮ್ ರೆಸಿಸ್ಟೆನ್ಸ್ ಬಂತು. ನನಗೆ ಒಂದು ಉತ್ತರ ಈಗ ಸಿಕ್ತು, R = ಸಿಕ್ತು. ಬಟ್ ನನಗೆ P2 ಕಂಡುಹಿಡಿಬೇಕು. ಅಂದರೆ ವೋಲ್ಟೇಜನ್ನು Vಯನ್ನು 110ಕ್ಕೆ ಬದಲಾಯಿಸಿದರೆ ಏನಾಗ್ತದೆ ಅಂತ. ನನಗೀಗ ಆಲ್ರೆಡಿ R ಗೊತ್ತಿದೆ, ಹಾಗಾಗಿ ನಾವು ಈಸಿಯಾಗಿ ಆ ಲೆಕ್ಕವನ್ನು ಮಾಡಬಹುದು. ಸೊ ಬದಲಾಯಿಸಿದರೆ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಿದ್ದಾರೆ. ದಟ್ ಇಸ್ P = V² / R. ಇದೇ ಸೂತ್ರವನ್ನು ಬಳಸ್ತೀವಿ, ಯಾಕಂದರೆ ನಮಗೆ ಇಲ್ಲಿ I ಕೊಟ್ಟಿಲ್ಲ. ಸೊ ಹಾಗಾಗಿ R ಯೂಸ್ ಮಾಡ್ತಾಯಿದ್ದೀನಿ. V = 110 ಸ್ಕ್ವೇರ್ ಮಾಡ್ತಾಯಿದ್ದೀನಿ. ನಮಗೆ R ಆಲ್ರೆಡಿ ಗೊತ್ತು 484 ಓಮ್ಸ್ ಅಂತೇಳಿ. 110 ಸ್ಕ್ವೇರ್ ಮಾಡಿದರೆ ನಮ್ಗೆ ಬರ್ತದೆ ಅದು 12100. ಸೊ 484ದಿಂದ ಅದನ್ನು ನೀವು ಕಡ್ತಾ ಹೊಡೆದ್ರೆ ನಮಗೆ ಲಾಸ್ಟ್ ಆನ್ಸರ್ ಸಿಗ್ತದೆ. ಎಷ್ಟು ಅಂದರೆ 25 ವ್ಯಾಟ್. ಸೊ ದ್ಯಾಟ್ ಇಸ್ ಸೆಕೆಂಡ್ ಒನ್. 25 ವ್ಯಾಟ್ ಆಗಿ ಅದು ಕನ್ವರ್ಟ್ ಆಗ್ತದೆ ಅಂತ. ಈಸಿ ಇದೆಲ್ಲ, ಬಿಡಿಸ್ಬೋದಲ್ಲ? ರೈಟ್ ಒನ್. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀವಿ. ನಮ್ಮ 27ನೇ ಪ್ರಶ್ನೆ ಬರ್ತಾ ಇದೆ. ಸಮಾನ ಉದ್ದ ಮತ್ತು ವ್ಯಾಸವುಳ್ಳ ಒಂದೇ ರೀತಿಯ ಎರಡು ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲೂ ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭವಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ. ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತವನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮಗೆ ಯಾವುದೇ ದತ್ತಾಂಶಗಳನ್ನ ಕೊಡಲಿಲ್ಲ, ಇನ್ ಜನರಲ್ ಆಗಿ ಹೇಳ್ತಿದ್ದಾರೆ. ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದಲ್ಲಿ ಜೋಡಿಸಿದರೆ ಏನಾಗ್ತದೆ, ಅದರ ಅನುಪಾತ ಏನು ಅಂತ. ನಮ್ಮ ಸೂತ್ರ ಗೊತ್ತು H = I²RT ಅಂತ. ಬಟ್ ನನಗೆ ಇದನ್ನು ನಾನು I = V/R ದಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ. I V/R ದಿಂದ ರೀಪ್ಲೇಸ್ ಮಾಡಿದರೆ ದಟ್ ಇಸ್ V²/R² ಆಯಿತು. ಹೇಗಾಯಿತು ಅಂತ ಗೊತ್ತಾ? V/R ಸ್ಕ್ವೇರ್ ಮಾಡಿದರೆ ಮ್ಯಾಗಿಂದ V² ತೆಳಗಿಂದ R² ಆಗ್ತದೆ ಇಂಟು RT. ದಟ್ ಇಸ್ R ಮತ್ತು ಮ್ಯಾಗಿನ ಸ್ಕ್ವೇರ್ R ಕಾಟ ಹೊಡೆದು ಬಿಟ್ಟರೆ ನಮಗೆ ಲಾಸ್ಟ್ ಆನ್ಸರ್ ಸಿಕ್ಬಿಡ್ತು. ಏನಂತಂದರೆ V²RT / RS ಅಂತ ಬರ್ತಿದ್ದೀನಿ. RS ಅಂದರೆ ಸರಣಿಯಲ್ಲಿ ಯಾವಾಗಲೂ ಹೆಂಗೆ ಮಾಡ್ತಾರೆ, R1 + R2 + R3 ಅಂತ ಕೂಡಿಸ್ತಾರೆ. ಹಾಗಾಗಿ ಇಲ್ಲಿ 2 ಇದ್ದಾವೆ ರೋಧಗಳು, ಹಾಗಾಗಿ R + R ಮಾಡಿದರೆ 2R ಆಗಿ ಆನ್ಸರ್ ಆಗಿ ಪರಿವರ್ತನೆ ಆಗಿಬಿಡ್ತು. ದಟ್ ಇಸ್ ನಾನು ಆ RS ಜಾಗದಲ್ಲಿ 2R ರೀಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಸ್ ನನಗೆ HS ಅಂತ ಬರೆದಿದ್ದೀನಿ. ಸರಣಿ = V²T / 2R ಆಗಿ ಪರಿವರ್ತನೆ ಆಯಿತು. ಇನ್ನು ಸಮಾಂತರ ರೋಧ
ಬರೆದ್ರೆ ಹೆಂಗೆ ಬರಿತೀವಿ, ಸಮಾಂತರ ಎಚ್ ಇಸ್ಕ್ವಲ್ ಟು ಸಮಾಂತರ ದಟ್ ಇಸ್ ಅ ಪಿ ಅಂತಲೂ ಬರಿಬೋದು ನಾವು. ಸೇಮ್ ಸೂತ್ರ I² RT ನಮಗೆ ಗೊತ್ತಿರುವಂಥ ಸೂತ್ರ. ಬಟ್ ನನಗೆ ಐಯನ್ನು ಮತ್ತೆ ನಾನು ಅದರಿಂದ ರೀಪ್ಲೇಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಡೈರೆಕ್ಟ್ ಬರಿತಾ ಇದ್ದೀನಿ ಈಗ V²T ಡಿವೈಡೆಡ್ ಬೈ RP ಅಂತ ಬರಿತಾ ಇದ್ದೀನಿ, ಅಂದರೆ ಸರಣಿ ಅಂತ. RP ಅನ್ನು ಯಾವಾಗಲೂ ಹೆಂಗೆ ಬರೀತಾರೆ, 1/RP ಇಸ್ಕ್ವಲ್ ಟು 1/R ಪ್ಲಸ್ 1/R2 R1 R2 ಹೆಚ್ಚಿದ್ದಾವೆ ಅಷ್ಟು ಹಂಗೆ ಮಾಡ್ತಾರೆ. ಈಗ ಸಮಾಂತರವಾಗಿ ಆರನ್ನು ಕೆಳಗಡೆ ತೊಗೊಂಡ್ರೆ ಎರಡು ಕಡೆ ಆರ್ ಇದೆ, ಹಾಗಾಗಿ ಆರ್ ತೊಗೋತೀವಿ, ಮೇಲಿನ ಎರಡು ಅಂಕಿಗಳನ್ನು ಕೂಡಿಸಿದರೆ 1/RP ಇಸ್ಕ್ವಲ್ ಟು 2/R ಆಯಿತು. RP ಇಸ್ಕ್ವಲ್ ಟು R/2 ಆಗಿ ಪರಿವರ್ತನೆ ಆಯಿತು. ಹಾಗಾದರೆ ಆ RP ಜಾಗದಲ್ಲಿ ನಾನು R/2 ಅಂತ ಬರಿಬೋದಾ? ಎಸ್, ಎಕ್ಸಾಕ್ಟ್ಲಿ. V²/T ಡಿವೈಡೆಡ್ ಬೈ R/2. R/2 ಅಂತ ಬರೆದ್ರೆ ಆ 2 ಮೇಲಕ್ಕೆ ಜಂಪ್ ಆಗಿ ಹೋಗ್ತದೆ, ದಟ್ ಇಸ್ 2 ಇಂಟು V²T ಡಿವೈಡೆಡ್ ಬೈ R ಆಗಿ ಪರಿವರ್ತನೆ ಆಯಿತು. ಇದನ್ನು ನಾನು 2ರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡ್ತಾ ಇದ್ದೀನಿ. ಸೊ ಮಾಡಿದರೆ ಏನಾದರೂ ಚೇಂಜಸ್ ಆಗ್ತದಾ? ಮಲ್ಟಿಫೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದರೆ ಸೇಮೇ ಬರ್ತದೆ. ಸೊ ಹಾಗಾಗಿ ನಾನು 2 ಇಂಟು V²T ಡಿವೈಡೆಡ್ ಬೈ ತೆಳಗಡೆ ಆರ್ನ 2R ಅಂತ ಬರಿತಿದ್ದೀನಿ, ಇಂಟು R ಅಂತ ಬರಿತಾ ಇದ್ದೇನೆ. ಈ ಮಧ್ಯದಲ್ಲಿರುವಂಥ V² ಎರಡು ಗುಣಿಸಿದರೆ 4 ಬಂತು. V²T ಡಿವೈಡೆಡ್ ಬೈ 4 ಬಂತು. V² ಡಿವೈಡೆಡ್ ಬೈ T ಅಂತಂದರೆ ನಂಗೆ ಗೊತ್ತು ಏನು, ಸರಣಿ ಕ್ರಮದಲ್ಲಿರುವಂಥ HS ಸಮ ಆಯಿತು ಅಂತ. ಅಂದರೆ 4 ಇಂಟು ಸರಣಿ ಕ್ರಮದಲ್ಲಿರುವಂಥ HS ಆಗಿ ಪರಿವರ್ತನೆ ಆಯಿತು ಅಂತ. ಅಂದರೆ ಸಮಾಂತರವಾಗಿ ಜೋಡಿಸಿದರೆ ಅದು ಸರಣಿ ಕ್ರಮಗಳಿಗಿಂತ 4 ಪಟ್ಟು ಕಡಿಮೆ ರೋಧವನ್ನು ಹೊಂದಿರ್ತದೆ. ಸಮಾಂತರ ಈಕ್ವಲ್ ಟು 4 ಇಂಟು ಸರಣಿ ಅಂದಂಗಾಯಿತು. ನಾನು ಇದನ್ನು ಶಾರ್ಟ್ಕಟ್ನ್ಯಾಗ ಬರೆಯೋಕ್ಕೆ ನೋಡ್ತಾ ಇದ್ದೀನಿ. ಅದನ್ನು H ಸಮಾಂತರ ಇದ್ದನ್ನು HP